ಯಾಕೆ ನಮ್ಗೆ ಅದ್ಭುತಗಳು ನಡೀತಾ ಇಲ್ಲ, ಆಶ್ಚರ್ಯ ಕಾರ್ಯಗಳು ನಡೀತಾ ಇಲ್ಲ ಅಂತ ಬಹಳ ಸರಿ ಪ್ರಶ್ನೆ ಕಾಡ್ತಾ ಇರ್ತಾವ ನಮ್ಗೆ. ಇಲ್ಲಿ ಕೂತರ್ಗಳು ನಿಮ್ಗೆ ಅದೇ ಬೇಕಾಗಿರೋದು. ಈಗ ನೀನ್ ತಲೆ ಮೇಲೆ ಕೈ ಇಡಯ, ಸ್ವಲ್ಪ ನಾವು ಬೀಳ್ತೇವೆ, ಬಿದ್ದ ಮೇಲೆ ನಮ್ಗೇನು ಬಿಟ್ಟೋದಂಗ ಆಗ್ತೈತೆ, ಅದೇ ಸಾಕಂತ ಬಹಳ ಜನ ವೇಟಿಂಗ್. ಶೋಲೆ ಐ ವಿಲ್ ಪ್ರೇ ಫಾರ್ ಯು, ಖಂಡಿತ ಇವತ್ತು ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ ಏನಿದೆ ತಾನೆ, ಅದ್ಭುತಗಳು ನಡಿಬೇಕಂತೇಳಿ. ಖಂಡಿತ ಸೇವಕರ ಮುಖಾಂತರ ಅದ್ಭುತಗಳನ್ನ ಮಾಡ್ತಾನೆ ದೇವರು. ಆದ್ರೆ ಒಂದು ಲೈಫ್ಗೆ ಏನಂತಾರೆ ಟರ್ನಿಂಗ್ ಪಾಯಿಂಟ್ ನೀನಲ್ಲಿ ಬರ್ಬೇಕಂದ್ರೆ, ಸೇವಕರು ಪ್ರಾರ್ಥನೆ ಮಾಡುವಾಗ ನೀನು ಆಶೀರ್ವಾದ ಹೊಂದುತ್ತೀಯ ಅಥವಾ ನಿನಗೊಂದು ಬಿಡುಗಡೆಗಳು ಸಂಭವಿಸ್ತವೆ. ಆದ್ರೆ ನೀನೇ ಒಂದು ಆಶೀರ್ವಾದವಾಗಿ ಇನ್ನೊಬ್ಬರಿಗೆ ಬದಲಾಗ್ಬೇಕಂತಂದ್ರೆ ನಿನ್ನ ದೇವ್ರು ಮುಟ್ಲೇಬೇಕು. ಹಾಗಾದ್ರೆ ಸೇವಕರು ಮುಟ್ಟಿದಾಗೇನು ದೇವ್ರು ಮುಟ್ಟಿಲ್ವಾ? ದೇವ್ರು ಮುಟ್ಟಿದ್ದಾನೆ. ಆದ್ರೆ ನಿನಗೆ ಅಲ್ಲಿಗೆ ತೃಪ್ತಿ ಆಗಿರುವಂಥದ್ದಲ್ಲ, ದೇವರ ಜೊತೆ ಒಂದು ಎನ್ಕೌಂಟರ್, ದೇವರ ಒಂದು ಇದು ಏನಂತಾರೆ ಒಂದು ಹಂತದಲ್ಲಿ ಹೆಚ್ಚಾಗುವಂಥದ್ದು ಇದೆಲ್ಲ ಕೂಡ. ಫಾರ್ ಎಕ್ಸಾಂಪಲ್, ನಮ್ಮೆಲ್ಲರಿಗೂ ಗೊತ್ತು, ಯೆಹೆಜ್ಕೇಲನ ಗ್ರಂಥದಲ್ಲಿ ನೋಡ್ತೇವೆ, ಆಲಯದಲ್ಲಿ ನೀರಿತ್ತು, ರೈಟ್, ತನ್ನ ದಾಸನ ಒಳಗಡೆ ನಡ್ಕೊಂಡು ಹೋಗುವಾಗ ಪಾದಗಳು, ನಂತರ ಮೊಣಕಾಲು, ಸೊಂಟದವರೆಗೆ ಈಜಾಡೋದು. ಅಂದ್ರೆ ಈ ಅಭಿಷೇಕ, ಆಶೀರ್ವಾದಗಳು, ಬಿಡುಗಡೆಗಳು ಇವೇನಿದಾವೆ ತಾನೆ, ಇವೆಲ್ಲವುಗಳು ಕೂಡ ನಮ್ಮಲ್ಲಿ ಅಧಿಕವಾಗಿ ಹೋಗ್ತವೆ. ಸೊ ನಾವು ಯಾವ ರೀತಿ ದೇವರಲ್ಲಿದ್ರೆ ದೇವರು ನಮ್ಮನ್ನ ದೊಡ್ಡದಾಗಿ ಆಶೀರ್ವಾದ ಮಾಡ್ತಾನೆ ಅಲ್ಲ, ಭಯಂಕರವಾಗಿ. ಅಂದ್ರೆ ನಾವೇ ಒಂದು ಆಶೀರ್ವಾದದ ನಿಧಿ ಆಗ್ಬೇಕು. ಈಗ ನೋಡಿ, ಸತೀಶ್ ಅಣ್ಣ ಬರ್ತಾನೆ, ಜನ ವೇಟ್ ಮಾಡ್ಬೇಕು. ಸತೀಶ್ ಅಣ್ಣ ಪ್ರಾರ್ಥನೆ ಮಾಡ್ತಾನೆ, ವೇಟ್ ಮಾಡ್ಬೇಕು. ಅಥವಾ ಸತೀಶ್ ಅಣ್ಣ ಒಂದು ಹಾಡು ರಿಲೀಸ್ ಆಗ್ತಾನೆ, ಜನ ಸುಮ್ಮನೆ ಲಕ್ಷಗಟ್ಟಲೆ ಜನ ವೇಟ್ ಮಾಡ್ಬೇಕು. ಅದು ಯಾವಾಗ ನಡೀತದೆ? ಅದು ಬಹಳ ಪ್ರಾಮುಖ್ಯವಾದ ವಿಷಯ ಇದು. ಸೊ ವಾಕ್ಯ ಓದ, ನೀಟಾಗಿ ಕೆಲವು ವಿಷಯಗಳನ್ನ ತಿಳಿಸ್ತಾನೆ, ನಂತರ ಪ್ರಾರ್ಥನೆ ಮಾಡ್ತಾನೆ. ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ವಾಕ್ಯ ಧ್ಯಾನಿಸೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 40ನೇ ವಚನ. ಎಸ್. ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಹಲ್ಲೆಲೂಯಾ. ಇಲ್ಲ, ನಾನು ನೋಡ್ತಾ ಕೇಳಿಸ್ಕೊಳ್ಳಿ. ಹಲ್ಲೆಲೂಯಾ. ಪೌಲನು ಕೊರಂತಿ ಸಭೆಗೆ ಒಂದು ಮಾತು ಬರೀತಾ ಇದ್ದಾನೆ. ನೀವು ಚೆನ್ನಾಗಿ ವಾಕ್ಯ ಕೇಳಿ ಮುಗಿಯೋಷ್ಟ್ರೊಳಗೆ ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿರುವಂತ ಒಂದು ಡೌಟ್ಗೆ, ಅನಂತರ ನಿಮ್ಮ ಮನಸ್ಸಿನಲ್ಲಿರುವಂತ ಕೆಲವು ಆಶೀರ್ವಾದಗಳಿಗೆ ಹುಡುಕುವಂತ ಮಾರ್ಗಗಳಿಗೆ ಇವತ್ತು ಉತ್ತರ ಸಿಗುತ್ತೆ. ಇಲ್ಲಿ ಪೌಲನು ಕೊರಂತಿ ಸಭೆಗೆ ಒಂದು ಮಾತು ಬರೀತಾನೆ. ಏನು ಅಂತಂದ್ರೆ, ಎಲ್ಲವುಗಳು ಕೂಡ, ಅಂದ್ರೆ ಯಾವುದೋ ಒಂದು ಬಿಟ್ಟು ಅಂತಲ್ಲ, ಎಲ್ಲವೂ ಆಲಯದಲ್ಲಿ ನಡೆಯುವಂತ ವಿಷಯಗಳು ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಈಗ ನಾವ್ ಯಾರಿಗಾದ್ರು ಮರ್ಯಾದೆಯಿಂದ ನಡ್ಕೋ ಅಂತ ಹೇಳಿವಂತಂದ್ರೆ ಅವರು ಮರ್ಯಾದೆಗೆಟ್ಟು ಕೆಲಸ ಮಾಡ್ಯಾರಂತಾನೆ ಅರ್ಥ, ಹೌದಲ್ಲಮ್ಮ? ಸರಿ ಕೂಡು ಅಂತ ಹೇಳ್ತದೀವಿ ಅಂದ್ರೆ ಅವ್ರು ಸರಿ ಕೂತಿಲ್ಲ ಅಂತ ಅರ್ಥ. ಕ್ರಮ ಪಡಿಸಿಕೊ ನೀನ ಅಂತ ಹೇಳ್ತದೆ ಅಂದ್ರೆ ಅವನೇನೋ ಕ್ರಮ ಇಲ್ದಂಗೆ ನಡ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಪೌಲನು ಕೊರಂತಿ ಸಭೆಗೆ ಯಾಕೆ ಈ ಮಾತು ಬರ್ದು? ಪೌಲನು ಆಕ್ಚುಲಿ ಬರ್ದಿರೋದು ಓದ್ತಾ ಇದೀವಿ ತಾನೆ. ಬರ್ದಿರೋದು ಓದಿರೋದಕ್ಕೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸ್ವಲ್ಪ ನೈಸ್ ಆಯ್ತದು. ಅದು ನೈಸಾಗಿ ಹೇಳಿರೋ ಮಾತಲ್ಲ ಅದು. ಈಗ ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು, ಯಾರಿಗಾದ್ರೂ ಒಬ್ರಿಗೆ, ಫಾರ್ ಎಕ್ಸಾಂಪಲ್ ಈ ಹುಡುಗ ಹೇಳ್ಬೇಕು, ಮರ್ಯಾದಿಂದ ನಡ್ಕಣ ಹಿಂಗೆ ಹೇಳೋದು ಅದನ್ನ. ಬಟ್ ಬರೆಯೋವಾಗ ಹಂಗೆ ಮರ್ಯಾದಿಂದ ನಡ್ಕೊ ಅಂತ ಬರ್ದಿತ್ತು, ಅದು ಸೌಂಡ್ ಗೊತ್ತಾಗಲ್ಲ, ಸೌಂಡ್ ಗೊತ್ತಾಗಲ್ಲ. ಕೋತಿದ್ದಂಗೆ ಇದೆಯಲ್ಲೋ ನೀನು ಅಂತ ಅಂದಿನ ಅನ್ಕೋ. ನಾನು ಹೆಂಗ್ ಬರಿಬೇಕು? ಕೋತಿದ್ದಂಗಿದೆ. ಅವ್ನು ಓದುವಾಗ ಕೋತಿದ್ದಂಗೆ ಇದೀನಲ್ಲ ಅಂತ ಅನ್ಸುತ್ತೆ, ಬಟ್ ಅದು ಫೀಲ್ ಗೊತ್ತಾಗಲ್ಲ. ನಿಜ ಹೇಳ್ತಾನೆ, ಪೌಲಲ್ಲಿ ತುಂಬಾ ಕೋಪ ಉಳ್ಳವನಾಗಿ ಬರೀತದನೆ. ಯಾಕಂದ್ರೆ ಮಾತುಗಳು ಹಂಗಿದಾವೆ. ಮರ್ಯಾದಿಂದ ನಡ್ಕೊಳ್ರೋ ಚರ್ಚಲ್ಲಿ, ಎಲ್ಲವೂ ಕ್ರಮವಾಗಿರ್ಲಿ ಸಭೆಯಲ್ಲಿ, ಹಂಗೆ ಎಲ್ಲ ಮಾತದು. ಸ್ವಲ್ಪ ಮಾತಾಡ್ಬೇಕು ನೀವಿಲ್ಲ, ಮೈಕ್ ತಗೊಂಡು ಹಾಕ್ತೇನೆ ನೋಡಿ, ನಿಮ್ಗೆ ಅರ್ಥ ಆಗ್ತಿದೆ ನಾನು ಹೇಳೋದು. ಪೌಲನ್ ಹೇಳ್ತಾ ಇದ್ದಾನೆ, ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೀರಿ ಅಂತ ಹೇಳ್ತಾ ಇದ್ದಾನೆ. ಅಂತಂದ್ರೆ ಯಾಕೆ ಈ ಮಾತನ್ನ ಪೌಲ್ ಹೇಳಿದ ಅಂತಂದ್ರೆ, ಈಗ ರೀಸನ್ಸ್ ಹೇಳ್ತಾ ಹೋಗ್ತೇನೆ ಒಂದೊಂದು. ನೀವು ಪಟ್ ಅಂತ ಹೋದ್ರಿ ಯಾರಾದ್ರು 4ನೇ ಅಧ್ಯಾಯ, ಅದೇ 1 ಕೊರಿಂಥಿ 4ನೇ ಅಧ್ಯಾಯ 6ನೇ ವಾಕ್ಯ.
ಸಹೋದರರೇ, ನಾನು ನಿಮಗೋಸ್ಕರವೇ ಹಿಂದಣ ಮಾತುಗಳನ್ನು ಸಾಮ್ಯರೂಪವಾಗಿ ನನ್ನ ವಿಷಯದಲ್ಲಿಯೂ ಅಪೊಸ್ತಲನ ವಿಷಯದಲ್ಲಿಯೂ ಹೇಳಿದ್ದೇನೆ. ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಿ ಹೋಗಬಾರದೆಂಬುದನ್ನು, ನಿಮ್ಮಲ್ಲಿ ಯಾರು ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದೆಂಬುದನ್ನು ಕಲಿತುಕೊಳ್ಳಬೇಕು. ಓಕೆ 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 ಓಕೆ. ಈ ಚರ್ಚ್ನಲ್ಲಿ ಏನ್ ನಡೀತದೆ ಅಂತಂದ್ರೆ, ಈ ಪೌಲನು ಇಷ್ಟು ಕೋಪೋದ್ರೇಕನಾಗಿ ಮರ್ಯಾದೆಯಿಂದ ಕ್ರಮದಿಂದ ನಡ್ಕೊಳ್ರು ಅಂತ ಯಾಕೆ ಬೈತದನಂತಂದ್ರೆ, ಈ ಚರ್ಚ್ನಲ್ಲಿರುವಂತ ಒಂದು ವೀಕ್ನೆಸ್ ಏನು ಅಂದ್ರೆ, ಚರ್ಚ್ನಾಗಿರೋ ಜನ ಏನ್ ಮಾಡ್ತಾರಂತಂದ್ರೆ, ಒಬ್ಬ ಬೋಧಕನನ್ನ ವಿರೋಧಿಸಿ ಇನ್ನೊಬ್ಬ ಬೋಧಕನನ್ನ ಹಿಡ್ಕೊಳ್ಳೋದು. ಹೆಂಗೈತೆ ಕೊರಂತಿ ಸಭೆಯಲ್ಲಿರುವಂತ ಕ್ಯಾರೆಕ್ಟರ್. ಸತೀಶ್ ಪಾಸ್ಟರ್ ಬಂದ್ರು, ಏನ್ ಸೂಪರ್ ವಾಕ್ಯ, ಏನ್ ಸೂಪರ್ ಹಾಡು. ಇನ್ನೊಬ್ಬ ಪಾಸ್ಟರ್ ಬಂದ್ರು, ಅವ್ರನ್ನ ವಿರೋಧ ಮಾಡಿಬಿಡೋದು. 5 ಬೆಳ್ ಸರಿಗಿರಲ್ಲ, ನೀನ್ ಎಲ್ಲರೂ ಸತೀಶ್ ಪಾಸ್ಟರ್ ಹಂಗಿರೋ ಅಂತಂದ್ರೆ, ನೋ, ಅವ್ರಿಗೆ ಬೇರೆ ಹೊರಗಳನ್ನ ಕೊಟ್ಟಿರ್ತಾರೆ, ನೀನು ಗುರ್ಸೋದ್ರಲ್ಲಿ ಫೇಲ್ ಆಗಿರ್ತಿ ಅಷ್ಟೇ. ಆನಂತರ ಇನ್ನೊಂದು ಏನು ಅಂದ್ರೆ, ಆ ಕೊರಂತಿ ಸಭೆನಾಗಿದ್ದಾಗ ಬಾರಿ ಮೀಟಿಂಗ್ ನಡೀತಾ ಇದಾವು. ಏನ್ ನಡೀತಾವ ಅಂದ್ರೆ, 4 ಜನ ಊಟ ಮಾಡಿದ ನಂತರ ಉಂಡಿದ್ದು ಅರಗಿಸ್ಕೊಳಕ್ ಕುದಿರ್ತಿದ್ರು. ಅವರೆಲ್ಲ ವಾಕಿಂಗ್ ಮಾಡ್ತಿದ್ದಿಲ್ಲ, ಅವರು ಉಂಡಿದ್ದು ಅರ್ಥ ಆಗ್ತಲ್ಲ, ಉಂಡಿದ್ದು ಅರಗೋದಕ್ಕಾಗಿ 4 ಜನ ಕುಂತು ಆ ಪಾಸ್ಟ್ರಿಂಗ ಈ ಪಾಸ್ಟ್ರಿಂಗ ಅವ್ರ ಹಂಗೆ ಅಂದ್ರೆ ಒಬ್ಬರನ್ನ ಪ್ರೋತ್ಸಾಹ ಮಾಡೋದು, ಒಬ್ಬನ ವಿರೋಧಿಸೋದು. ಆ ದರಿದ್ರ ಸ್ವಭಾವ ಐತಿ ಇವ್ರಿಗೆ. 4 ಜನ ಸೇರಿದ್ರೆ ಸಾಕು, ಆ ಪಾಸ್ಟರ್ ಬೇಷದನಂತಲ್ಲ ಚೆನ್ನಾಗಿ, ಈ ಪಾಸ್ಟರ್ ಚೆನ್ನಾಗಿಲ್ಲ ಅಂತಲ್ಲ, ಆ ಪಾಸ್ಟರ್ ಚೆನ್ನಾಗಿ ಹಾಡಾಡ್ತಾರಂತಲ್ಲ, ಈ ಪಾಸ್ಟರ್ ಹಾಡೋದಿಲ್ಲ ಅಂತಲ್ಲ. ಏನು ವಾಕ್ಯ ಚೆನ್ನಾಗಿ ಹೇಳಂಗಿಲ್ಲಮ್ಮ ಆ ಪಾಸ್ಟರ್, ಈ ಪಾಸ್ಟರ್ ಚೆನ್ನಾಗಿ ಹೇಳ್ತಾನೆ, ಅಲ್ಲಿಗೆ ಹೋಗ್ಬಿಡೋಣ ಬರ್ರಿ ಎಲ್ಲರೂ. ಹಿಂಗೆ ಮೀಟಿಂಗ್ಗಳು ಬರೀ ಇವರು. ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬೇರೆ ಮನೆಗೆ ಹೋಗಿ ಊಟ ಮಾಡಿ ಇದೇ ಮನೆ ಅಂತ ಹೇಳಿರ ನೀವು? ನಾಚಿಕೆ ಆಗ್ಬೇಕು ಮತ್ತೆ ನಿಮಗೆ, ನಿಮ್ಮ ಸಭೆ ಬಗ್ಗೆ ನೀವೇ ಮಾತಾಡ್ತೀರ ಅಂದ್ರೆ. ನಮ್ ಡ್ಯಾಡಿ ಸ್ವಲ್ಪ ಬೆಳ್ಳಗಿದ್ದು, ನಮ್ಮ ಮಮ್ಮಿ ಕರ್ರಗಿದ್ರು ನಿಜವಾಗ್ಲು. ಬಟ್ ನಮ್ಮ ಮಮ್ಮಿ ಅಂದ್ರೆ ಅಷ್ಟು ಪ್ರೀತಿ ನನ್ಗೆ. ಈಗಲೂ ಪ್ರಪಂಚದಲ್ಲಿ ನೋಡಿ ಹೆಂಗೆ ಹೇಳ್ತಾನೆ ಈ ಮಾತು, ಪ್ರಪಂಚದಲ್ಲಿ ಪಾಪ ಎಲ್ಲ ತಾಯಂದ್ರು ಒಳ್ಳೆಂದ್ರೆ ಇರ್ತಾರೆ, ಯಾರು ಇಲ್ಲ ಕೆಟ್ಟವರಲ್ಲ. ಎಲ್ಲರಿಗಿಂತಲೂ ನಮ್ಮ ಮಮ್ಮಿ ಅಂದ್ರೆ ನನಗೆ ಇಷ್ಟ, ಯಾಕಂದ್ರೆ ಐ ಲವ್ ಹರ್ ವೆರಿ ಮಚ್. ಅರ್ಥ ಆಗ್ತಿದೆ ನಾನು ಹೇಳೋದು? ಹಂಗಂದ್ರೆ ಈ ಸಭೆಯಲ್ಲಿರುವಂತಹ ವಿಶ್ವಾಸಿಗಳ ಸ್ವಭಾವ ಏನು ಅಂತಂದ್ರೆ, ಆ ಪಾಸ್ಟರ್ ಸರಿ ಇಲ್ಲ, ಈ ಪಾಸ್ಟರ್ ಸರಿ ಇಲ್ಲ, ನಮ್ಮ ಪಾಸ್ಟರ್ ಸರಿ ಇಲ್ಲ, ನಮ್ಮ ಪಾಸ್ಟರ್ ಸರಿ, ಬರೀ ಹಿಂಗೆ ಮಾತಾಡ್ತಾ ಇರೋದು. ನಾನು ಸುಳ್ಳು ಹೇಳ್ತಾ ಇಲ್ಲ, ವಾಕ್ಯನ ಓದಿಸಿ ಹೇಳ್ತಾ ಇರೋದು. ಏನಂತಿದೆ, ಒಬ್ಬ ಬೋಧಕನನ್ನ ವಿರೋಧಿಸಿ ಇನ್ನೊಬ್ಬ ಬೋಧಕನ ಹಿಡ್ಕೊಳ್ಳೋದು, ಇದು ಸರಿಯಾದದ್ದಲ್ಲ. ಒಬ್ಬ ಬೋಧಕನ ಬಗ್ಗೆ ಮಾತಾಡಿ ಇನ್ನೊಬ್ಬ ಬೋಧಕನ ತೆಗೊಳ್ಳುವಂಥದ್ದು, ಒಬ್ಬ ಬೋಧಕನ ಇಷ್ಟಪಟ್ಟು ಇನ್ನೊಬ್ಬ ಬೋಧಕನನ್ನ ಕಡಿಮೆ ಮಾಡಿ ಮಾತಾಡೋ ಸ್ವಭಾವ ಇದೆ ತಾನೆ, ಇದು ದರಿದ್ರ ಸ್ವಭಾವ. ಅದಕ್ಕಾಗಿನೇ ಪೌಲು ಸ್ವಲ್ಪ ರೊಚ್ಚಿಗೆದ್ದಿದ್ದಾನೆ. ಇದಾರೇನೋ ನಿಮ್ಮಲ್ಲಿ ವಾಕ್ಯ ಕೇಳುವಂತವ್ರು, 4 ಜನ ಸೇರಿದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡೋರು, 4 ಜನ ಸೇರಿದ್ರೆ ಸಭೆಗಳ ಬಗ್ಗೆ ಮಾತಾಡೋರು, 4 ಜನ ಸೇರಿದ್ರೆ ಪಾಸ್ಟರ್ಗಳ ಬಗ್ಗೆ ಮಾತಾಡೋರು. ನನಗೆ ಪಾಸ್ಟರ್ಗಳ ಬಗ್ಗೆ ಮಾತಾಡಿದ್ರೆ ಆಗಲ್ಲ ನನಗೆ. ಓಕೆ, ನನ್ನ ಸ್ಟೋರಿ ಬಿಟ್ಟಾಕ್ರಿ, ಮತ್ತೆ ನಂದು ಸ್ವಲ್ಪ ತಗೊಂಡ್ರೆ ಉದ್ದ ಹೋಗುತ್ತೆ. ನೋಡೋಣ ಆ ಸಭೆಯಲ್ಲಿ ಇನ್ನು ಎಂಥವ್ರು ಇದ್ದಾರೆ ಅಂತೇಳಿ. ಓದಿ 6ನೇ ಅಧ್ಯಾಯ 1ನೇ ವಾಕ್ಯ. ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವಜನರ ಮುಂದೆ ಹೋಗದೆ ಅನ್ಯ ಜನರ ಮುಂದೆ ಹೋಗುವುದಕ್ಕೆ ಅವನಿಗೆ ಧೈರ್ಯವುಂಟೋ? ದೇವಜನರು ಲೋಕಕ್ಕೆ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದೋ? ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ? ನಾವು ದೂತರಿಗೂ ತೀರ್ಪು ಮಾಡುವೆವೆಂಬುದು ನಿಮಗೆ ತಿಳಿಯದೋ? ಐಹಿಕ ಜೀವದ ಕಾರ್ಯಗಳನ್ನು ಕುರಿತು ನಾವು ತೀರ್ಪು ಮಾಡುವುದು ದೊಡ್ಡದು. ಐಹಿಕ ಥ್ಯಾಂಕ್ ಯು ಸರ್. ಕ್ರೈಸ್ತರಲ್ಲದವರ ಮಧ್ಯದಲ್ಲಿ ವ್ಯಾಜ್ಯ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾಕೆ ಪೌಲನು ರೊಚ್ಚಿಗೆದ್ದು ಮರ್ಯಾದೆಯಿಂದ ಬದುಕ್ರಿ, ಕ್ರಮದಿಂದ ಬದುಕ್ರಿ ಅಂತ ಹೇಳ್ತದೆ? ನಂದು 2ನೇ ಸ್ವಭಾವ. 1ನೇದು ಪಾಸ್ಟರ್ಸ್ಗಳ ಬಗ್ಗೆ ಮಾತಾಡೋದು, 2ನೇ ಸ್ವಭಾವ ಕೊರಂತಿ ಸಭೆಗಿರುವಂತ ಸ್ವಭಾವ ಏನು ಅಂತಂತಂದ್ರೆ, ಅವರು ತಾವು ಜಗಳಾಡ್ಕೊಂಡು ಹೋಗಿ ಅನ್ಯ ಜನಗಳ ಮುಂದೆ ನ್ಯಾಯ ಕೇಳ್ತಾರೆ. ಇವರು ಕ್ರೈಸ್ತರು ಗುದ್ದಾಡಿ ಜಗಳ ಮಾಡ್ಕೊಂಡು, ಅಕ್ರೈಸ್ತರ್ ಅಂದ್ರೆ ದೇವರ ನಂಬಲಾರ್ದವ್ರ ಕಡೆ ಹೋಗಿ ನ್ಯಾಯ ಪಂಚಾಯತಿಗೆ ಹೋಗ್ತಾ ಇದಾರೆ. ಅಂದ್ರೆ ದೇವರ ನಾಮನ ಅವಮಾನ ಮಾಡ್ತಾ ಇದಾರೆ ಅವರು.
ಕ್ರೈಸ್ತರು ಮತ್ತೆ ಕ್ರೈಸ್ತರಲ್ಲದವರ ಮಧ್ಯದಲ್ಲಿ ಒಂದು ಸಂಬಂಧವನ್ನ ಕಟ್ಕೋಬೇಕು. ಆದ್ರೆ ಯಾವ ರೀತಿ ಈ ನ್ಯಾಯವನ್ನ, ಜಗಳವನ್ನ ತಗೊಂಡೋಗಿ ಅವ್ರ ಮುಂದೆ ಹಾಕಿ ಚೀಪ್ ಆಗ್ತದೆ ಕ್ರಿಶ್ಚಿಯನ್ಸ್ ಇವತ್ತು. ಈ ಕೊರಂತಿ ಸಭೆಯಲ್ಲಿರುವಂತ ಮತ್ತೊಂದು ಸ್ವಭಾವ ಏನು ಅಂತಂದ್ರೆ, ದೇವರ ನಾಮವನ್ನ ಅನ್ಯ ಜನಗಳ ಮಧ್ಯದಲ್ಲಿ, ನೋಡಪ್ಪ ನಾವು ಜಗಳಾಡ್ಕೊಂಡಿವಿಂಗ, ಈಗ ನೀನ್ ಜಗಳಾಡ್ಕೊಂಡು ಅನ್ಯ ಜನಗಳ ಕಡೆ ಹೋಗಿ ಲೆಕ್ಕ ಕೇಳಿದ್ರೆ ಅವರ ಮೇಲಲ್ಲ ನಿನಗಿಂತ, ಅರ್ಥ ಆಗ್ತಿದೆ ನಾನು ಹೇಳೋದು, ಅವರ ಮೇಲೆ ಎಷ್ಟೋ ಮೇಲೆ ಹಾಗಾದ್ರೆ. ನಾವು ಶುದ್ಧವಾಗಿರ್ಬೇಕು. ಇವತ್ತು ನಾವು ಜಗಳಾಡಿ ನಮ್ಮಲ್ಲೇ ಒಂಥರ ಕೊರತೆಗಳನ್ನ ಇಟ್ಕೊಂಡು, ನಮ್ಮಲ್ಲೇ ವ್ಯಾಜ್ಯಗಳು, ನಮ್ಮಲ್ಲೇ ಮನಸ್ತಾಪಗಳು, ನಮ್ಮಲ್ಲೇ ಹೊಟ್ಟೆ ಕಿಚ್ಚು, ಇವೆಲ್ಲ ದರಿದ್ರ ಬುದ್ಧಿ ಇಟ್ಕೊಂಡು ಅನ್ಯ ಜನಗಳ ಕಡೆ ಹೋಗಿ ಲೆಕ್ಕ ಕೇಳ್ತೇವೆ, ನ್ಯಾಯ ಕೇಳ್ತೇವೆ ಅಂದ್ರೆ, ಈ ಸ್ವಭಾವ ಇರೋದಕ್ಕಾಗಿನೇ ಪೌಲನ್ ರೊಚ್ಚಿಗೆದ್ದ ಮಾತು ಬರೀತದಾನೆ. ಹಾಗಾದ್ರೆ ಈ ಕೊರಂತಿ ಸಭೆಯಲ್ಲಿರುವಂತ ಇನ್ನೊಂದು ಬಲಹೀನತೆ ಏನು ಅಂದ್ರೆ, ಒಂದನೇದು ಸೇವಕರುಗಳ ಬಗ್ಗೆ ಮಾತಾಡೋದು, ಎರಡನೇದು ತಾವು ಜಗಳಾಡಿ ಅನ್ಯ ಜನಗಳ ಮುಂದೆ ದೇವರ ನಾಮವನ್ನ ಅವಮಾನ ಮಾಡೋದು. ನಂತರ 7ನೇ ಅಧ್ಯಾಯ 1ನೇ ವಚನ. ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯವೇನೆಂದರೆ, ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು. ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯೂ ಇರಲಿ. ಹಲ್ಲೆಲೂಯಾ. ಸೊ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಪ್ರಶ್ನೆ ಯಾಕೆ ಪೌಲನ್ಗೆ ಬಂತು, ಅಥವಾ ಪೌಲನ್ ಯಾಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತಂದ್ರೆ, ಪೌಲನಿಗೆ ಮದುವೆ ಆಗಿರ್ಲಿಲ್ಲ. ಸೊ ಪೌಲನಿಗೆ ಮದುವೆ ಆಗ್ಲಾರ್ದೇ ಇರುವಂತ ಒಂದೇ ಒಂದು ಕಾರಣಕ್ಕೆ ಅಲ್ಲಿರುವಂತ ವಿಶ್ವಾಸಿಗಳು ಕನ್ಫ್ಯೂಸ್ ಆಗಿ ಏನ್ ಮಾಡ್ಬಿಟ್ರ ಅಂತಂದ್ರೆ, ಹೆಂಗಯ್ಯ ನಾವು ಮದುವೆ ಆಗೋಣ ಬಿಡೋಣ ಅಂತ ಕೇಳಕ್ ಬಂದ್ರು. ಪೌಲ್ ಏನ್ ಹೇಳ್ದ, ಇಲ್ಲಪ್ಪ ನನಗೆ ನಿಗ್ರಹ ಶಕ್ತಿ ಇದೆ, ದೇವರ ದರ್ಶನ ಇದೆ, ನಾನು ಅಜನ್ಮ ಬ್ರಹ್ಮಚಾರಿಯಾಗಿ ಬದುಕೋದಕ್ಕೆ ದೇವ್ರ ನನಗೆ ಕೃಪೆ ಕೊಟ್ಟಿದ್ದಾನೆ, ನಾನು ಹಿಂಗಿದ್ದೇನೆ. ಒಂದ್ ವೇಳೆ ನಿಮ್ಮಲ್ಲಿ ನಂತರ ಪ್ರೇರೇಪಿಸಲ್ಪಟ್ಟವರು ದೇವ್ರು ಮಾತಾಡಿದವ್ರು ಇದ್ರೆ ಇರ್ರಿ, ನಿಮ್ ಕೈಲಿ ಇರಕ್ ಆಗಲ್ಲ ಅಂತಂದ್ರೆ, ಈ ಲೋಕದಲ್ಲಿ ಜಾರತ್ವ ಜಾಸ್ತಿ ಆಗಿದೆ, ಅಕ್ರಮಗಳು ಜಾಸ್ತಿ ಆಗಿದೆ, ಅದಕ್ಕಾಗಿ ನೀವು ಮದುವೆ ಮಾಡ್ಕೊಳ್ರಿ, ತೊಂದರೆ ಇಲ್ಲ ಅದು. ಅಂದ್ರೆ ಈ ಸಭೆನಾಗಿರುವಂತ ಗಲಿಬಿಲಿ ಏನು, ಮದುವೆ ಆಗ್ಬೇಕ ಮದುವೆ ಆಗ್ಬಾರ್ದ, ಒಂದು ಗುಂಪಿನವ್ರು ನಾನು ಆಗಲ್ಲ ಅಂತ ಒಬ್ಬನು ಮದುವೆ ನಾನು ಆಗ್ತದೆ ಅಂತೇಳಿ ಗಲಿಬಿಲಿಗಳು ನಡೀತದವು ಚರ್ಚಲ್ಲಿ. ಏನು ದೇವರ ಆತ್ಮನ ಪ್ರಸನ್ನತೆ ಇಲ್ಲ, ಮದುವೆ ಸ್ಟೋರಿ ಎತ್ಕೊಂಡ್ರಿ ಇವರು. ಪಾಸ್ಟರ್ತಾಗ ಏನ್ ಬರ್ಬೇಕು, ಹುಡುಗ ಹುಡುಗಿ ನೋಡ್ಕೊಂಡ ತಕ್ಷಣ ಮದುವೆ ಮಾಡ್ರಿ ಅಂತ ಬರ್ಬೇಕು. ನಾನು ಮದುವೆ ಮಾಡ್ಕಂತೀನಿ, ನೀನ್ ಮದುವೆ ಮಾಡ್ಕೋಬೇಡ, ನನಗೆ ಮದುವೆ ಬ್ಯಾಟರ್ ಇದ್ದೇಳಿ ಚರ್ಚ್ ಗಲಿಬಿಲಿ ಆಗ್ತದೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಓದಿ, ಇನ್ನು ಅನೇಕ ವಿಷಯಗಳು ನಿಮ್ಗೆ ಹೇಳ್ತಾನೆ. ನಂತರ ಪ್ರಶ್ನೆ, ಗಲಿಬಿಲಿ, ಕ್ರಮ ಇಲ್ಲ. ನಂತರ ನೀವು 11ನೇ ಅಧ್ಯಾಯಕ್ಕೆ ಬರ್ರಿ, ಬಹಳ ಇದಾವೆ, ಸುಮ್ಮನೆ ಅಲ್ಲೆಲ್ಲ ಹೇಳ್ತದೆ. 11ನೇ ಅಧ್ಯಾಯಕ್ಕೆ ಬರ್ರಿ, ಅಲ್ಲಿ ಕರ್ತನ ಭೋಜನದ ವಿಷಯದಲ್ಲಿ ಕ್ರಮ ಇಲ್ಲ. ಅಲ್ಲಿ ಏನಂತ ಬರ್ದಿದೆ ಅಂದ್ರೆ, ಮನೆಗೆ ಹೋದ ನಂತರ ಓದಿ ನೀವು, ಈ ಕರ್ತನ ಭೋಜನ ಕೊಡೋದಕ್ಕಿಂತ ಮುಂಚಿತವಾಗಿ ಪಾಪ ಹಳ್ಳಿಯಿಂದ ಬಂದವರು, ಅಲ್ಲಿ ದೂರಿಂದ ಬಂದವರು ಏನ್ ಮಾಡ್ತಿದ್ರು, ಬುತ್ತಿಗಳು ತಂದ್ಕೊಳ್ತಾ ಇದ್ರು. ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅದು ಅಲ್ಲಿರೋ ಮ್ಯಾಟರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಮನೆಗೆ ಹೋದ ನಂತರ ಓದಿ. ಅಲ್ಲಿ ಏನ್ ನಡೀತದೆ ಅಂದ್ರೆ, ಬೇರೆಯವರು ಊಟ ಮಾಡೋದಕ್ಕಿಂತ ಮುಂಚೆ ಕೆಲವರು ತಿಂಡಿ ಬೋತರು ಮುಂಚೆನೆ ಊಟ ಮಾಡ್ಬಿಡ್ತಿದ್ರು ಕ್ರಮವಿಲ್ದಂಗೆ. ಹೌದು, ಬಗಲ್ಗಿರನ್ ಉಪವಾಸ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ನಾನು ಊಟ ಮಾಡ್ಬೇಕು. ಈ ಸ್ಕೂಲಾಗ ಹುಡುಗರು ನೋಡಿರಲ್ಲ, ಸ್ಕೂಲಾಗ ಹೆಂಗೆ ಮಮ್ಮಿ ಬಿಸ್ಕೆಟ್ ಚಾಕ್ಲೇಟ್ ಕೊಟ್ಟಿದ್ರೆ ಬ್ಯಾಗ್ ಹಿಂಗ್ ಬಚ್ಚಿಟ್ಟಿರ್ತಾರೆ. ಯಾವನ ಬಗ್ಲ ನೋಡ್ತಾನಂತ ಟಮಕ್ಕಂತ ಹಿಂಗ್ ಮತ್ತೆ ಮುಚ್ತಾರೆ, ಮಾಡ್ತಿರ್ತಾರೆ, ಯಾಕಂದ್ರೆ ಗೊತ್ತಾಗ್ಬಾರ್ದು ಅಂತೇಳಿ. ಆಮೇಲೆ ಮಮ್ಮಿ ಏನಾದ್ರು ಸ್ಪೆಷಲ್ ಕ್ಯಾರಿಯರ್ ಬಾಕ್ಸ್ ಕಟ್ಟಿದ್ರೆ ಕೆಲವು ಹುಡುಗರು ದೂರ ಹೋಗಿ ಊಟ ಮಾಡಿ ಬಂದ್ಬಿಡ್ತವೆ, ಇಲ್ಲ ಇಂಟರ್ವೆಲ್ ಆಗ ತಿಂದ್ಬಿಡ್ತವೆ. ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಮತ್ತೆ ಎಲ್ಲರೂ ಕಲೆ ಬೀಳ್ತಾರ ಅದ್ರಲ್ಲಿ ಅಂತೇಳಿ. ಅಂದ್ರೆ ಸಣ್ಣ ಹುಡುಗರ ಮನ್ಸು. ನನಗೆ ಅರ್ಥನ ಆಗ್ತಾ ಇಲ್ಲ, ಕೊರಂತಿ ಸಭೆಯವರು ತಂದ ಬುತ್ತಿನ ಇನ್ನೊಬ್ರು ಕರಿಲಾರ್ದಂಗೆ ಮುಂಚೆ ಊಟ ಮಾಡೋದು, ಪಾಪ ಸಭೆಯಲ್ಲಿ ಬಡವರು ಇದ್ದಾರೆ ಅವ್ರಿಗೆ ಊಟ ಹೆಂಗಂತ ಆಲೋಚನೆ ಮಾಡೋದು, ಸ್ವಾರ್ಥ, ನನ್ನ ಪಾಡಿ ನಾನು ಚೆನ್ನಾಗಿರ್ತಾನೆ, ಹಂಗೆ ಇರೋದಲ್ಲಿ ನೀವು ಮನೆಗೆ ಹೋದ ನಂತರ ಓದಿ. ಅಂದ್ರೆ ಆಲಯದಲ್ಲಿ ಊಟ ಮಾಡೋದ್ರಲ್ಲೂ ಕೂಡ ಕ್ರಮ ಇಲ್ಲ ಇವ್ರಿಗೆ. ಇಲ್ಲಿ ಹೆಂಗಿದಾರೋ ಗೊತ್ತಿಲ್ಲ, ಬೇರೆ ಬೇರೆ ಸಭೆಗಳಲ್ಲಿ ನೋಡ್ತವೆ. ಹೆಂಗ ಗೊತ್ತಾ, ಯಾವ್ದಾದ್ರು ನಮ್ದು ಈ ತರ ಕೂಟಗಳನ್ನ ಮಾಡಿ ಲಾಸ್ಟ್ಗೆ ಊಟ ವ್ಯವಸ್ಥೆ ಮಾಡಿವಿ ಅಂತಂದ್ರೆ ಎಲ್ಲಿ ಖಾಲಿ ಆಗ್ತದೆ ಅಂತ ಒಬ್ಬನು ಫಸ್ಟ್ಗೆ ತಿಂದಿರ್ತಾನೆ. ನಿಜವಾಗ್ಲು ತಿಂದ್ಬಿಟ್ಟಿರ್ತಾನ ಅವನು. ಇನ್ನು ಕೆಲವರು ಇದಾರೆ ಮಹಾನ್ ಭಾವರು, ಇಲ್ಲಿ ಯಂಗ್ಸ್ಟರ್ಸ್ ಹಂಗ್ ಮಾಡ್ತಾರಲ್ಲ ಗೊತ್ತಿಲ್ಲ. ಇವತ್ತು ಏನಾದ್ರು ಒಂದು ಯಾವ್ದೊಂದು ಒಳ್ಳೆ ವಾರ್ಷಿಕೋತ್ಸವ ಕೂಟ ಮಾಡಿ ಲಾಸ್ಟಿಗೆ ಚರ್ಚ್ನಲ್ಲಿ ಬಿರಿಯಾನಿ ಮಾಡಿಸಿದ್ರು ಅನ್ಕೋ, ನಮಗೆ ಉಳಿತೋತಿಲ್ಲ ಅಂತ ಕೆಲವು ತೆಗೆದಿಟ್ಕೊಂಡಿರ್ತಾರೆ ಯಂಗ್ಸ್ಟರ್ಸ್. ಬಹಳ ಹುಷಾರ್ ಇವರು,
ಬಂದವನಿಗೆ ಕಡಿಮೆ ಬಂದ್ರೂ ಪರವಾಗಿಲ್ಲ, ನನಗೆ ಕಡಿಮೆ ಬರಬಾರ್ದು ತೆಗೆದಿಟ್ಕೊಂಡಿರ್ತಾರೆ. ಇನ್ನು ಕೆಲವರು ಅದು ಪ್ರತ್ಯೇಕವಾಗಿ ಊಟ ಮಾಡಿಸೋ ಸಂದರ್ಭದಲ್ಲಿ ಈ ಬಿರಿಯಾನಿ, ನೀವು ಬಿರಿಯಾನಿ ಜಾಸ್ತಿ ಮಾಡ್ತೀರಿ, ಬಿರಿಯಾನಿ ಚಿಕನ್ ಏನೇನು ಮಾಡಿಸಿದಾಗೆ ಪೀಸ್ ಕಡಿಮೆ ಬಿತ್ತಂದ್ರೆ ದೊಡ್ಡ ಜಗಳ ಆಗ್ತದೆ ಅಲ್ಲಿ. ಅಪ್ಪಿತಪ್ಪಿ ಏನೋ ಪಕ್ಕದಲ್ಲಿ ಇರೋನಿಗೆ ಗೊತ್ತಿರೋನಿಗೆ ಒಂದು ಸ್ವಲ್ಪ ದೊಡ್ಡ ಪೀಸ್ ಬಿತ್ತು, ಅವನಿಗೆ ಬಿಡಲೇ ಇಲ್ಲ, ಬರೀ ರೈಸ್ ಬಂದ್ಬಿಡ್ತು. ಆಯ್ತು, ಅವ್ನು ಇಲ್ಲ ನನ್ನಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಅವ್ನು ಹಾಕಿಲ್ಲ. ಅದಕ್ಕಾಗಿನೇ ಕಪ್ಪು ಸಿಸ್ಟಮ್ ಮಾಡ್ಯಾರ, ಗೊತ್ತಲ್ಲ? ಕಪ್ಪು ಸಿಸ್ಟಮ್ ಯಾಕೆ ಬಂದಿರೋದು ಹೇಳ್ರಿ? ಜಗಳ ಆಗ್ತಾವಂತಾನೆ. ಅದ್ರಾಗ 2 ಪೀಸ್ ಹಾಕಿ ಸ್ವಲ್ಪ ಗ್ರೇವಿ ಹಾಕಿ ಇಟ್ಬಿಡ್ತಾರೆ. ತಿನ್ನೋಣ ಬಿಡೋಣ ಬಿಡೇನು ಹಾಕೋವಾಗ ಸಮಸ್ಯೆ ಅಲ್ಲ. ಅಂದ್ರೆ ಕೊರಂತಿ ಸಭೆಯಲ್ಲಿ ಊಟದ ವಿಷಯದಲ್ಲಿ ಕೂಡ ಕ್ರಮ ಇಲ್ಲ. ನಿಜ ಹೇಳ್ತಾನೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅಪೊಸ್ತಲ ಕೃತ್ಯಗಳ 6ನೇ ಅಧ್ಯಾಯದಲ್ಲಿ ಒಂದು ವಿಷಯನ ನೋಡ್ತೇವೆ. ಓದ್ಬೇಡಿ ಚೆನ್ನಾಗಿ ನನ್ನ ನೋಡಿ. ಅಲ್ಲಿ ಗ್ರೀಕ್ ವಿಧಿವರೆಗೂ ಮತ್ತೆ ಇಬ್ರಿಯರ್ಗೂ ಏನ್ ನಡೀತು ಜಗಳ? ಎದಕ್ ಜಗಳ ನಡೀತು? ಊಟಕ್ಕಾಗಿ ಬಡದಾಡೋ ಕ್ರಿಶ್ಚಿಯನ್ಸ್ ಇದಾರೆ. ನೋಡಿ, ಯಾವ್ದಾನ ಕೂಟಗಳು ಮಾಡಿಸಿ ಉಪವಾಸ ಪ್ರಾರ್ಥನೆ ಅಂದ್ರೆ ಬರ್ತಾರ? ಯಾರಾದ್ರೂ ಬರಲ್ಲ. ವಾರ್ಷಿಕೋತ್ಸವ ಮಾಡಿ ಸಾಯಂಕಾಲ ಲಾಸ್ಟಿಗೆ ಬಿರಿಯಾನಿ ಕೊಡ್ತಾರನ್ರಿ, ಗ್ಯಾರಂಟಿ ಬರ್ತಾರೆ, ನಿಜವಾಗ್ಲೂ ಬರ್ತಾರೆ. ನಿಮ್ ಬಗ್ಗೆ ಮಾತಾಡ್ತಾ ಅನ್ಕೋಬೇಡಿ, ನಮ್ ಬಗ್ಗೆ ಮಾತಾಡ್ಕೋತವೆ, ಗ್ಯಾರಂಟಿ ಬರ್ತಾರೆ. ಯಾಕೆ? ಅಟ್ಲೀಸ್ಟ್ ಅವ್ನು ಲಾಸ್ಟಿಗೆ 1 ಗಂಟೆಗನ ಬರ್ತಾನೆ. ಅವಾಗ ಹೇಳ್ತಿಲ್ಲ, ಪಾಸ್ಟರ್ ಕೆಲಸ ಮುಗಿಸ್ಕೊಂಡ್ ಬರ್ತಾನೆ ಪಾಸ್ಟರ್, ಗ್ಯಾರಂಟಿ ಬಂದೇ ಬರ್ತಾನ ಅವನು. ಬಟ್ ಉಪವಾಸ ಪ್ರಾರ್ಥನೆಗೆ 1 ಗಂಟೆಗನ್ನ ಬಂದು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾನಲ್ಲ ಅವನು. ಹಲ್ಲೆಲೂಯಾ. ಅಲ್ಲಿ ಜಗಳ ಆಗೋಯ್ತು. ಈ ಜಗಳಾಡೋ ಸ್ವಭಾವ ಇಲ್ಲಿ ಓದ್ಲಾರ್ದವ್ರು ಬೇಜಾರಾಗಬೇಡಿ. ಅನ್ಎಜುಕೇಟೆಡ್ ಅಂದ್ರೆ ಗೊತ್ತಿಲ್ಲ, ದರಿದ್ರ ಬುದ್ಧಿರೋನ್ ಮಾಡೋ ಕೆಲಸ ಇದು. ಅದಕ್ಕೆ ಅವತ್ತು ಅಬ್ರಹಾಮನ ದನ ಕಾಯೋರ್ಗು ಲೋಟನ್ ದನ ಕಾಯೋರ್ಗು ಜಗಳ ಆಯ್ತು. ಯಾರಿಗೆ ಜಗಳ ಆಯ್ತು ಅಲ್ಲಿ? ಯಾರಿಗೆ ಜಗಳ ಆಯ್ತು? ಮತ್ತೆ ಜಗಳಾಡೋರಲ್ಲಿ ಯಾರು ಇವಾಗ? ಅಲ್ಲ, ಜಗಳಾಡೋರು ಯಾರು ಇವಾಗ? ದನ ಕಾಯೋರು. ಅಲ್ಲಿ ದನ ಕಾಯೋರು ಜಗಳಾಡಿದ್ದು. ನೋಡಿ, ಆಲಯದಲ್ಲಿ ಕ್ರಮ ಇಲ್ಲ ಈ ಕೊರಂತಿ ಸಭೆಯವರಿಗೆ. ಇನ್ನು ವಿಚಿತ್ರ ವಿಷಯಗಳಿದಾವೆ, ನಾನು ಮತ್ತೆ ಬೇರೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಕೇಳಿಸ್ಕೊಳ್ಳಿ. ಈ ವಿಷಯಗಳು ಕೇಳ್ತಾ ಇದ್ದಾನೆ ಪೌಲ್. ಪಾಪ ಆತ್ಮೀಯ ತಂದೆ ಏನಂತಾರೆ, ಮದುವೆ ಪ್ರಶ್ನೆಗಳು ಬರ್ತವೆ, ನೈವೇದ್ಯದ ತಿನ್ಬೇಕು ತಿನ್ಬಾರ್ದು ಅನ್ನೋಂಥ ಪ್ರಶ್ನೆಗಳು ಬರ್ತಾ ಇದಾವೆ. ನಂತರ ಕರ್ತನ ಭೋಜನದಲ್ಲಿ ಕ್ರಮ ಇಲ್ಲ, ಪಾಸ್ಟರ್ಸ್ಗಳ ಬಗ್ಗೆ ಮಾತಾಡೋ ಬುದ್ಧಿಗಳಿದಾವೆ. ಇವ್ರ ಜಗಳ ಆಡ್ಕೊಂಡು ದೇವ್ರ ನಾಮ ಅನ್ಯ ಜನಗಳ ಮುಂದೆ ಅವಮಾನ ಮಾಡ್ತಾ ಇದಾರೆ. ಒಂದು ಸಾರಿ ಬಂದ ಆಲಯಕ್ಕೆ ದೇವರು ಆತ್ಮನು ಪೌಲನ್ನು ಪ್ರೇರೇಪಿಸಿ ಬರಿತಾ ಇದ್ದಾನೆ, ಇನ್ನು ಮೇಲೆ ನೀವ್ ಏನೇ ಕೆಲಸ ಮಾಡಿದ್ರು ಆಲಯದಲ್ಲಿ ಎಲ್ಲ ಕ್ರಮದಿಂದ ಮಾಡ್ರಿ, ಮರ್ಯಾದೆ ಗಟ್ಟಿ ನಡಿಬೇಡಿ. ಇದು ಚರ್ಚ್, ಇದು ದೇವರ ಮಹಿಮೆಯ ಪ್ರಸನ್ನತೆ ನಿಂತುಕೊಳ್ಳುವ ಸ್ಥಳ. ಇದು ನಿನ್ನ ಜೀವಿತವನ್ನು ಆತ್ಮಿಕವಾಗಿ ಬದಲಾಯಿಸಿ ಪರಲೋಕಕ್ಕೆ ನಿನ್ನ ಆತ್ಮವನ್ನು ಕರೆದುಕೊಂಡು ಹೋಗೋಕೆ ಮಾರ್ಗ ತೆಗೆಯುವಂತ ದ್ವಾರ ಇದು. ಭಯ ಇಲ್ಲ, ಭಕ್ತಿ ಇಲ್ಲ, ಕ್ರಮ ಇಲ್ಲ ಚರ್ಚಲ್ಲಿ. ಸೊ ನಮ್ಮ ದೇವರು ಕ್ರಮವುಳ್ಳ ದೇವರು. ನಿಮ್ಗೊಂದು ಮಾತು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಬಾಳ್ ದೇವತೆಗೆ ಸಂಬಂಧಪಟ್ಟಂತ ಪ್ರವಾದಿಗಳು, ಬಾಳನ ಪ್ರವಾದಿಗಳು, 1ನೇ ಅರಸುಗಳ ಗ್ರಂಥದಲ್ಲಿ ನೀವು ಮನೆಗೆ ಓದಂತರ ಓದಿ 8ನೇ ಅಧ್ಯಾಯ 30ರಿಂದ 33ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂತ ಮಾತು. 1ನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯ ಅಲ್ಲ, 8ನೇ ಅಧ್ಯಾಯನ ನೋಡಿ ಯಾರಾದ್ರೂ ಒಬ್ರು. 18ನೇ ಅಧ್ಯಾಯ 30ರಿಂದ 33ನೇ ವಚನ ಓದಿಬಿಡಿ. ಅನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜಾವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು.
ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ಹಲ್ಲೆಲೂಯಾ. ಅದು ಕೊನೆಗೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಪ್ರಾರ್ಥನೆ ಮಾಡಿದ ಕೂಡಲೇ ಏನ್ ಬಿತ್ತು? ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಬಾಳನ ಪ್ರವಾದಿಗಳೆಲ್ಲರೂ ಕೂಡ ಆ ಬೆಂಕಿಯನ್ನ, ಪರಲೋಕದಿಂದ ಬೆಂಕಿಯನ್ನ ಆಹ್ವಾನಿಸುವುದಕ್ಕಾಗಿ ಏನೆಲ್ಲ ಮ್ಯಾಜಿಕ್ ಮಾಡ್ತಾ ಇದಾರೆ, ಕಿರಿಸ್ತಾ ಇದಾರೆ, ಅರಸ್ತಾ ಇದಾರೆ, ಒಡ್ಕೋತಾ ಇದಾರೆ, ಏನೆಲ್ಲ ಮಾಡ್ತಾ ಇದಾರೆ. ಆದ್ರೆ ಒಂದು ರೆಸ್ಪಾನ್ಸ್ ಇಲ್ಲ, ಒಂದು ಪ್ರತಿಕ್ರಿಯೆ ಇಲ್ಲ. ಕೇಳ್ತಾ ಇದ್ರಲ್ಲ? ಆದ್ರೆ ಯಾವಾಗಾದ್ರೆ ಏಲಿಯನು ಆ ಬಿದ್ದು ಹೋಗಿರುವಂತ ಯಜ್ಞವೇದಿಯನ್ನ ಕಟ್ಟಿಗಳನ್ನಿಟ್ಟು ಕ್ರಮಪಡಿಸಿ, ಸುತ್ತ ಕಾಲುವೆನ ತೋರಿಸಿ ನೀರಾಕಿ ಕ್ರಮಪಡಿಸಿ, ಹೇಳಿ, ಕ್ರಮಪಡಿಸಿ ಆ ಮಾಂಸದವನ್ನೆಲ್ಲ ಕಟ್ಟಿಗೆ ಮೇಲೆ ಇಟ್ಟು ಮತ್ತೆ ಪಕ್ಕಕ್ಕೆಲ್ಲ ನೀರ್ ಹಾಕಿದಾನೆ. ಬಂದು ಒಂದು ಪ್ರಾರ್ಥನೆ ಮಾಡ್ದ, ಬೆಂಕಿ ಬೀಳಿ ಬಿದ್ದೇ ಬಿಡ್ತಲ್ಲ. ಬಾಳ್ಗೆ ಸಂಬಂಧಪಟ್ಟಂತ ಆ ಪ್ರವಾದಿಗಳು ಪ್ರಾರ್ಥನೆ ಮಾಡಲಾರ್ದಾಗೆ ಅಥವಾ ಪ್ರಾರ್ಥನೆ ಮಾಡಿದಾಗೆ ಬೀಳಾರ್ದಂತ ಆ ಬೆಂಕಿ ಏಲಿಯನು ಪ್ರಾರ್ಥನೆ ಮಾಡಿದಾಗ ಯಾಕೆ ಬಿತ್ತು ಅಂದ್ರೆ, ಕ್ರಮವಾದ ರೀತಿಯಲ್ಲಿ ಎಲ್ಲವನ್ನ ಜೋಡಿಸಿ ಪ್ರಾರ್ಥನೆ ಮಾಡಿದ್ದ. ಹಲ್ಲೆಲೂಯಾ. ಪೌಲನು ಯಾಕೆ ಕೊರಿಂಥಿ ಸಭೆಗೆ ಗದರಿಸ್ತಾ ಇದ್ದಾನೆ ಅಂತಂದ್ರೆ, ಎಲ್ಲವೂ ಕ್ರಮದಿಂದ ನಡೆಯಲ್ಲ ಅಂದ್ರೆ, ಕ್ರಮದಿಂದ ನಡೆಯುವಾಗ, ನಿನ್ನ ಕ್ರಮವಾದಂತ ಜೀವಿತವನ್ನ ರೂಪಿಸಿಕೊಳ್ಳುವಾಗ ಪವಿತ್ರಾತ್ಮ ನಿನ್ನ ಮೇಲೆ ಏನಂತಾರೆ ಸುಲಭವಾಗಿ ಇಳಿದು ಬರ್ತಾನೆ. ಪರಿಶುದ್ಧಾತ್ಮನ ಬೆಂಕಿ ನಿನಗೆ ಊಹೆಗಂದದ ರೀತಿಯಲ್ಲಿ ಬಂದು ನಿನ್ನನ್ನ ಆವರಿಸಿ ಬಿಡ್ತದದು. ಅದಕ್ಕೆ ಆಲಯದಲ್ಲಿ ಕ್ರಮವಾಗಿರೋದು ಬಹಳ ಪ್ರಾಮುಖ್ಯವಾದ್ದು. ಯೇಸು ಕ್ರಿಸ್ತನು ಕ್ರಮವುಳ್ಳ ದೇವರು. ಆತನ ಅಕ್ರಮವಾದದ್ದು ಯಾವುದನ್ನು ಕೂಡ ಸಹಿಸೋದಿಲ್ಲ. ನೋಡಿ, 1ನೇ ಅಧ್ಯಾಯ 1ನೇ ವಚನ, ಆದಿ ಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ದು. ಭೂಮಿ ಹೆಂಗಿತ್ತು? ಕ್ರಮವಿಲ್ಲದೆ ಇತ್ತು ತಾನೆ. ಮತ್ತೆ ಯಾಕೆ ದೇವರು ಕ್ರಮವಿಲ್ಲದೆ ಉಂಟು ಮಾಡಿದ್ದು? 1ನೇ ಅಧ್ಯಾಯ 1ನೇ ವಚನದಿಂದ 2ನೇ ವಚನದ ಗ್ಯಾಪ್ ನಲ್ಲಿ ಏನ್ ನಡೀತು ಗೊತ್ತಾ? ಸುಮಾರು ವರ್ಷಗಳ ಕಾಲ ಗ್ಯಾಪ್ ಅದು. ಮೋಶೆ ಬರೆಯೋ ಸಮಯದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೆಂಗೆ ಬಂದೆ ಬೀದರ್ಗೆ ಅಂತಂದ್ರೆ ಹೆಂಗೆ ಹೇಳ್ಬೇಕು ನಿಮ್ಗೆ? 25ನೇ ತಾರೀಕು ಮುಂಜಾನೆ ಕಾರ್ ಹತ್ತಿದೆ, ಸಂಜೆ ಇಲ್ಲಿಗೆ ಬಂದೆ. ಬಟ್ ದಾರ್ಯಾಗ ಮಾಡಿದ್ದಲ್ಲಿ ಹೇಳ್ತೇವೆ ನಾವು ನಿಮ್ಗೆ, ಜ್ಯೂಸ್ ಕುಡ್ದೆ, ಅಲ್ಲಿಂದ ಸಿದ್ವಿ, ಇಲ್ಲಿಂದ ಸಿದ್ವಿ, 2 ಇಡ್ಲಿ ತಿಂದ್ವಿ, ಅವೆಲ್ಲ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಕೂಡ ದೇವರು ಉಂಟು ಮಾಡಿರುವಂತ ಭೂಮಿ ಆಕಾಶಗಳು ಕ್ರಮವಿಲ್ಲದೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ದೇವರು ಉಂಟು ಮಾಡಿದಾಗ ಅವು ಕ್ರಮವಾಗೇ ಇದ್ವು. ಬಹಳ ಜನಕ್ಕೆ ಅಲ್ಲಿ ಗೊತ್ತಾಗ್ಲಾರ್ದಂತ ವಿಷಯ ಏನು ಅಂತಂದ್ರೆ, ಆ ಕ್ರಮವಾಗಿರುವಂತ ಭೂಮಿ ಆಕಾಶಗಳನ್ನ ಈ ಲೂಸಿಫರ್, ಸೈತಾನನು ಬಿದ್ದು ಕೆಡಿಸಿದನು. ಪರಲೋಕದಲ್ಲಿ ಲೂಸಿಫರ್ನು ದೇವರನ್ನ ಆರಾಧಿಸುವ ನಾಯಕನನ್ನಾಗಿ ದೇವರು ಅವನ್ನ ನೇಮಿಸಿದ್ನು. ಅವನ ಆರಾಧನೆ ಮಾಡುವಾಗ ಅವನ ಮೈಯಲ್ಲಿ ಏನಂತ ಬಂತಂದ್ರೆ ಒಂದು ಆಲೋಚನೆ, ದೇವರಿಗೆ ನಾನು ಕೂಡ ಸರಿಸಮಾನವಾದಂತ ಸಿಂಹಾಸನವನ್ನು ಹಾಕಿ ಕೂತ್ರೆ ಹೆಂಗಿರುತ್ತೆ, ಹೆಚ್ಚಿಸಿಕೊಳ್ಳೋ ಮನಸ್ಸು. ಅದಕ್ಕೆ ನೋಡಿ, ಬಹಳ ಜನ ಹಾಡಾಡೋರು, ಆರಾಧನೆ ಮಾಡೋರು ನಿಮ್ಮನ್ನು ಕಡಿಮೆ ಮಾತಾಡ್ಸ್ತಿರ್ತಾರ. ಅವರು ಮೈಯಾಗ ಸೊಕ್ಕು ಜಾಸ್ತಿ ಇರ್ತದೆ ಅವ್ರಿಗೆ. ಇದೇ ದುರಾತ್ಮ, ಸೈತಾನಾತ್ಮ ಅದು. ನೋಡಿ, ಬಹಳ ಜನ ಸಿಂಗರ್ಸ್ ನೋಡ್ರಿ, ಮತ್ತೆ ನೀವು ಬಹಳ ಲೆವೆಲ್ ತೋರಿಸ್ತಿರ್ತಾರ. ಅವ್ರು ಆ ರೇಂಜ್ ಕೆಳಕ್ ಬರಲ್ಲ, ಅವರು ನಿಜವಾಗ್ಲೂ ಬರಲ್ಲ. ಅವರು ಸ್ವಲ್ಪ ಮಾತಾಡ್ಸಿ ಮತ್ತೆ ಹಂಗ್ ಮಾತಾಡ್ತಾರ. ಅವರು ಪ್ರೀತಿಯಿಂದ ಮಾತಾಡಲ್ಲ. ಅವರು ಅವಾಗಲೇ ಸೈತಾನ್ ಲೂಸಿಫರ್ ಒಕ್ಕೊಂಡ್ಬಿಟ್ಟಿರ್ತಾನ ಅವನಲ್ಲಿ. ನಿನ್ನಂಗೆ ಯಾರಿಲ್ಲ, ನಿನ್ ತರ ಚೆನ್ನಾಗಿ ಹಾಡೋರು ಯಾರಿಲ್ಲ, ನೀನ್ ಯೂಟ್ಯೂಬ್ ಸಿಂಗರ್, ಫುಲ್ ಫೇಮಸ್. ಈ ಮ್ಯೂಸಿಷಿಯನ್ಸ್ಗಳು ಕೂಡ ಹಾಗೇನ ನೋಡ್ರಿ, ಮತ್ತೆ ಮ್ಯೂಸಿಷಿಯನ್ಸ್ಗಳು ದೆವ್ವಗಳು ಅವ್ರ ತಾಗೆ ಇರ್ತಾವ. ಅದಕ್ಕಾಗಿ ಅವ್ರ ತಾಗ ದೆವ್ವರದ ಚರ್ಚ್ನಾಗ ಆರಾಧನೆ ನಡೆಸೋ ಟೈಮ್ನಲ್ಲಿ ದೇವ್ರ ಕಾರ್ಯ ನಡೆಯೋದಿಲ್ಲ, ನಿಜವಾಗ್ಲೂ ನಡೆಯಲ್ಲ. ಈ ಸೈತಾನನು ಮೇಲಿಂದ ಬಿದ್ದು ಈ ಭೂಮಿಯನ್ನ ಕೆಡಿಸಿದ್ರೆ ಇಮ್ಮಿಡಿಯೇಟ್ ಆಗಿ ದೇವ್ರು ಏನ್ ಮಾಡಿದ್ರು ಗೊತ್ತಾ? ಆ ಸಮುದ್ರದ ಮೇಲೆ, ಸಾಗರದ ಮೇಲೆ ಆತ್ಮನ ರೂಪದಲ್ಲಿ ಸಂಚರಿಸಿ ಮತ್ತೆ ಕ್ರಮಪಡಿಸಿ ಭೂಮಿಯನ್ನು ಮಾಡಿದ್ನು. ನೀವು ಕೇಳ್ಬೋದು ಎಲ್ಲಿ ಮಾಡಿದ್ದು ಅಂತ. ನೀವು ಅಲ್ಲಿ ಏನಂತಿದೆ ಗೊತ್ತಾ? ಕ್ರಮವಿಲ್ಲದೆ ಇತ್ತು ಅಂದಾಗೆ ಕೆಳಗೆ ನೋಡ್ರಿ, ಮತ್ತೆ ನೀವು ದೇವರು ಭೂಮಿ ಆಕಾಶ ಹೆಂಗ್ ಉಂಟು ಮಾಡಿದ ಮತ್ತೆ ತೋರಿಸ್ತಾರಲ್ಲಿ. ಸಾಗರದ ಮೇಲೆ ಒಂದು ಗುಮ್ಮಟವನ್ನ, ನೀರಿನ ಒಂದ್ ಕಡೆ ಭಾಗವಾಗಿ ಮಾಡಿ ಗುಮ್ಮಟನ ಮೇಲೆ ಕಳಿಸಿದ್ನು. ಗುಮ್ಮಟ ಒಂದ್ ಕಡೆ ಉಳಿತು, ಮತ್ತೆ ಮೇಲೆ
ನೀರನ್ನ ಮೇಲೆ ಕಳಿಸಿ ಆಕಾಶ ಮಾಡಿದ್ನು, ಭೂಮಿ ಮಾಡಿದ್ನು ಅಂದ್ರೆ ಮತ್ತೆ ರಿಪೇರಿ ಆಗತ್ತೆ ಅದು. ಅಕ್ರಮವಾದದ್ದು ಏನಾದರೂ ನೋಡಿದ್ರೆ ದೇವ್ರು ಸಹಿಸಲ್ಲ. ನಾನೊಂದು ಸಭೆಯಲ್ಲಿ ವಾಕ್ಯ ಹೇಳೋದಕ್ಕೆ ಹೋಗಿದ್ದೆ, ದೊಡ್ಡ ಸಭೆ. ಇವಾಗೆಲ್ಲ ನಿಮ್ಗೆಲ್ಲ ಕಣ್ಣು, ಮೈ, ಕಿವಿ, ಮೂಗು ಎಲ್ಲ ಚುರುಕ್ ಮುಟ್ತದೆ. ಈಗ ಮುಟ್ಟಿದ್ರೆ ಮುಟ್ಸ್ಕೋಬೇಕಷ್ಟೇ, ಇನ್ನೇನು ಬೇರೆ ಚಾನ್ಸ್ ಇಲ್ಲ ನಿಮಗೆ. ವಾಕ್ಯ ಹೇಳೋದಕ್ಕೆ ಹೋಗಿದ್ದೆ, ದೊಡ್ಡ ಸಭೆ, ಸುಮಾರು 3,000 ಜನ ಮೇಲೆ ಇದ್ದಾರೆ. ಮೈಕ್ ತಗೊಂಡು ಇನ್ನು ವಾಕ್ಯ ಹೇಳ ಶುರು ಮಾಡೋಕ್ಕೆ ಇನ್ನೇನು ಜಸ್ಟ್ ಶುರು ಆಗ್ತಾ ಇತ್ತು, ಹಂಗೆ ಕುರ್ಕುರ ಪಾಕೆಟ್ ನನ್ನ ಮುಂದೆ ಗಾಳಿಗೆ ಬಂತು. ಮೈಕ್ನಲ್ಲಿ ತಲೆ ಸಿಟ್ಟಕ್ಕೆ ಯಾವನ್ ತಿಂದಾಕಿದ್ದು ಅಂದ್ರೆ ತರ ನಡಿಗ್ಬಿಟ್ರೆ ಎಲ್ಲರೂ. ಅವ್ರಿಗೇನ್ ಅನ್ಕೊಂಡ್ರೆ ಕುರ್ಕುರೆ ಪಾಕೆಟ್ದಾಗ ಏನಾಗುತ್ತೆ, ವಾಕ್ಯ ಹೇಳಿದ್ರೆ ಆಯ್ತು ಫಾಸ್ಟ್. ನೋ ನಾನು ವಾಕ್ಯ ಹೇಳಲ್ಲ, ನನಗೆ ಆ ಪಾಕೆಟ್ ಅಲ್ಲಿ ಇರಬಾರ್ದು. ತಿಂತೀರಾ ನೀವು ಯಾರಾದ್ರೂ ಕುರ್ಕುರೆ ಪಾಕೆಟ್ನ, ಬಿಸ್ಕೆಟ್ ಪಾಕೆಟ್ನ ಡ್ರೈನೇಜ್ ಗಟರ್ ಬಗ್ಲಿ ಕೂತ್ಕೊಂಡು ತಿಂತೀರಾ? ನೀವು ತಿನ್ನಲ್ಲ. ಉಪ್ಪು ಖಾರದಿಂದ ನಿಮ್ಮ ದೇಹಗಳಿಗೆ ಇಷ್ಟು ನೀಟ್ನೆಸ್ ಫಾಲೋ ಮೇಂಟೈನ್ ಮಾಡಿದ್ರೆ ನನ್ನೇಸು ಕ್ರಮವುಳ್ಳ ದೇವರಾತನು. ಬನ್ನಿ ನಮ್ಮ ಚರ್ಚ್ ನೋಡ್ರಿ, ಪಾಸ್ಟರ್ ನೋಡಿದಾರೆ ನೋಡ್ರಿ, ಇಲ್ಲಿ ಸಾಮಾನಲ್ಲೇ ಎಷ್ಟು ನೀಟ್ ಇರುತ್ತೋ ನೀವು ನೋಡ್ತೀರಿ. ಏನಿ ಪಾಸ್ಟರ್ ವಾಕ್ಯ ಹೇಳಿದ್ರೆ ಕುರ್ಕುರೆ ಪಾಕೆಟ್ ಸ್ಟೋರಿ ಹೇಳ್ತಾನೆ ಅನ್ಸುತ್ತಲ್ಲ ನಿಮ್ಗೆ? ನಾವು ಕ್ರಮ ಬೇಕು ಆಲಯದಲ್ಲಿ. ಒಂದು ಚರ್ಚ್ಗೆ ಹೋಗಿದ್ರೆ ಅದು ಆಕ್ಚುಲಿ ಮಂಡೇ ಹೋಗಿದ್ದೆ ನಾನು. ಯಾಕೆ ಮಂಡೇ ಹೋಗಿದ್ದೆ ಅಂದ್ರೆ ಮ್ಯೂಸಿಕ್ ಕಲಿಯೋದಕ್ಕೆ. ಅದು ಫಸ್ಟ್ PUC ನಾನು ಓದೋವಾಗ. ಮ್ಯೂಸಿಕ್ ಕಲಿಯೋಣ, ನನಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಡ್ರಮ್ಸ್ ಬಾರಿಸ್ತಾ ಇದ್ರು, ಚರ್ಚಲ್ಲಿ ಡ್ರಮ್ಸ್ ಇತ್ತು, ಸ್ವಲ್ಪ ಕಲಿಯೋಣ ಅಂತ ಹೋದೆ. ಸುಮ್ಮನೆ ಹಾಗೆ ಚರ್ಚ್ ನೋಡಿದೆ. ಹಿಂದಿನ ದಿನ ಸಂಡೇ ರೊಟ್ಟೆ ದ್ರಾಕ್ಷರಸ ತಿಂದಿರ್ತಾರಲ್ಲ, ಎಲ್ಲ ಪ್ಲೇಟ್ಗಳು ಹಂಗೆ ಇದಾವೆ, ಗ್ಲಾಸ್ಗಳು ಎಲ್ಲಂದ್ರಲ್ಲಿದ್ದಾವೆ. ನಾನು ಇದು ನೋಡಿ ಏನೆಲ್ಲ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದಾರಲ್ಲ, ಇವು ನೀಟಾಗಿಟ್ಟಿಲ್ಲ ಚರ್ಚಲ್ಲಿ. ಬೇಜಾರಾಯ್ತು ನನಗೆ ಅದು ನೋಡಿ. ನೀವೇ ಹೇಳ್ರಿ, ಅದು ತಗೊಂಡ್ಮೇಲೆ ನೀಟಾಗಿ ಇಡ್ಬೇಕು. ಹಂಗೆ ನಿಮ್ಮ ಮನೇಲಿ ಊಟ ಮಾಡಿ ಪ್ಲೇಟ್ ಎಲ್ಲಂದ್ರಲ್ಲೇ ಬಿಡ್ತೀರಾ, ಮತ್ತೆ ಚರ್ಚ್ನಾಗ ಹಂಗಿಟ್ಟು ಹೋಗ್ತೀರಾ ನೀವು? ನಿಮ್ಮ ಆಲಯದಲ್ಲಿ ದೇವರು ಬೆಂಕಿ ಅಂತ ಇಳಿಲಾರ್ದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ನೀವು ಕ್ರಮವಾಗಿಲ್ದೇ ಇರೋದೇ. ನಿಜ ಹೇಳ್ತಾನೆ, ನಿಮ್ ಚರ್ಚ್ ನೀಟಾಗಿರೋ ತನಕ ದೇವರಾತ್ಮ ಇಳಿಯೋದಿಲ್ಲ. ಗೊಬ್ಬು ಕಡೆ ಎಲ್ಲ ದೇವರಾತ್ಮ ಸಂಚರಿಸಲ್ಲ. ಒಂದು ಕಡೆ ನಿಮ್ ಚರ್ಚು ನೀಟ್ ಇರಬೇಕು. ಎರಡನೇದು, ನೀವು ಆಲಯಕ್ಕೆ ಬರೋ ವಿಷಯದಲ್ಲಿ ಕ್ರಮವಾಗಿರ್ಬೇಕು. ನಂತರ ಆಲಯಕ್ಕೆ ಬಂದ್ಮೇಲೆ ಕೂಡೋ ವಿಷಯದಲ್ಲಿ ಕೂಡ ಕ್ರಮವಾಗಿರ್ಬೇಕು. ಆರಾಧನೆ ಮಾಡೋದಕ್ಕೆ ನಿಲ್ಲಿಸಿದಾಗ ನಿಲ್ಲೋದ್ರಲ್ಲೂ ಕ್ರಮವಾಗಿರ್ಬೇಕು. ಹಲ್ಲೆಲೂಯಾ, ಕರೆಕ್ಟಾ? ಆರಾಧನೆ 10 ಗಂಟೆಗೆ ಶುರುವಾಗ್ತದೆ, ನಾನು 11 ಗಂಟೆಗೆ ಬರ್ತೇನೆ ಅಂತಂದ್ರೆ ನಿನ್ನ ದೇವರು ಸತ್ರು ಆಶೀರ್ವಾದ ಮಾಡಲ್ಲ. ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತಾನೆ, ಸಾಕ್ಷಾತ್ ಪರಮಾತ್ಮ ಯೇಸು ಕ್ರಿಸ್ತನನ್ನ ಇಲ್ಲಿ ಇಳಿಸಿ ನಿನ್ ತಲೆ ಮೇಲೆ ಕೈ ಇಡಿಸಿದ್ರು ನಿನ್ನ ಆಶೀರ್ವಾದ ಒಂದಲ್ಲ. ಏನೋ ಹಂಗಂತ್ರಿ, ದೇವ್ರನ್ನ ಕಡಿಮೆ ಮಾಡಿ ಮಾತಾಡ್ತಾರೆ ನೀವು. ದೇವ್ರು ಮುಟ್ಟಿದ್ರೆ ಹೆಂಗ ಆಶೀರ್ವಾದ ಒಂದಲ್ಲ? ಆ ದೇವ್ರು ಎಷ್ಟೋ ಸರಿ ಇಸ್ಕರೋತಿ ಹೋದ್ರು ಮುಟ್ಟಿದ್ನು ಬಗಲಿಗೆ.